ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಸೆಕೆಂಡ್ PUC ನಿಮಗೆ 2026 ಏನೊಂದು ಆನ್ಯಲ್ ಎಕ್ಸಾಮ್ ನಡೆಯುತ್ತೆ ಅದಕ್ಕೆ ತಾತ್ಕಾಲಿಕ ವೇಳಾಪಟ್ಟಿ ಒಂದು ಟೈಮ್ ಟೇಬಲನ್ನು ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ನೆಕ್ಸ್ಟ್ ಚೇಂಜಸ್ ಕೂಡ ಆಗ್ಬೋದು, ಇಲ್ಲ ಇದೇ ಫಿಕ್ಸ್ ಕೂಡ ಆಗ್ಬೋದು. ಚೇಂಜಸ್ ಆದರೂ 1 or 2 days ಡಿಫ್ರೆನ್ಸ್ ಇರುತ್ತೆ, ಅದಕ್ಕೂ ಮೇಲೆ ಯಾವುದೇ ಚೇಂಜಸ್ ಇರೋದಿಲ್ಲ. ಗೌರ್ನಮೆಂಟ್ ಆಫ್ ಕರ್ನಾಟಕದಿಂದ ಒಂದು ಟೈಮ್ ಟೇಬಲನ್ನು ರಿಲೀಸ್ ಮಾಡಿರೋದು. ನಿಮಗೆ ಫಸ್ಟು ಫೆಬ್ರವರಿ 28 ಸೆಕೆಂಡ್ ಮಂತ್ 28ಇಂದ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಎಕ್ಸಾಮು ನಿಮಗೆ ಕನ್ನಡ ಇರುತ್ತೆ, ಅರೇಬಿಕ್ ಕೂಡ ಇರುತ್ತೆ, ಕನ್ನಡ ಲ್ಯಾಂಗ್ವೇಜ್ ಇರೋರಿಗೆ ಕನ್ನಡ. ಅದರ ನೆಕ್ಸ್ಟು ಮಾರ್ಚ್ 1 ಹಾಲಿಡೇ ಇರುತ್ತೆ, ಸಂಡೇ ಇರೋದ್ರಿಂದ. ನೆಕ್ಸ್ಟ್ ಮಾರ್ಚ್ 2 ಜಿಯೋಗ್ರಫಿ ಸ್ಟಾಟಿಸ್ಟಿಕ್ಸ್ ಇರುತ್ತೆ, ಹಾಗೆ ಸೈಕಾಲಜಿ ಕೂಡ ಇರುತ್ತೆ. ನಿಮಗೆ ಆರ್ಟ್ಸ್ ಅವರಿಗೆ ಜಿಯೋಗ್ರಫಿ, ಇಲ್ಲ ಕಾಮರ್ಸಲ್ಲಿ ಜಿಯೋಗ್ರಫಿ ತೊಗೊಂಡಿರೋರಿಗೆ ಜಿಯೋಗ್ರಫಿ ಇರುತ್ತೆ. ನೆಕ್ಸ್ಟು ಮಾರ್ಚ್ 3 ಇಂಗ್ಲೀಷ್ ಇರುತ್ತೆ. ನೆಕ್ಸ್ಟು ಮಾರ್ಚ್ 5 ಹಿಸ್ಟ್ರಿ ಇರುತ್ತೆ, ಹೋಮ್ ಸೈನ್ಸ್ ಕೂಡ ಇರುತ್ತೆ. ಹಿಸ್ಟ್ರಿ ನಿಮಗೆ ಮಾರ್ಚು 5 ಇರೋದು, 1 day ಗ್ಯಾಪ್ ಇರುತ್ತೆ. ನೆಕ್ಸ್ಟು ಮಾರ್ಚ್ 6 ಫಿಸಿಕ್ಸ್ ಇರುತ್ತೆ ಸೈನ್ಸ್ ಅವ್ರಿಗೆ. ನೆಕ್ಸ್ಟು ಮಾರ್ಚ್ 7 ಆಪ್ಷನಲ್ ಕನ್ನಡ, ಬಿಸ್ನೆಸ್ ಸ್ಟಡೀಸ್ ಇರುತ್ತೆ, ಜಿಯಾಲಜಿ ಇರುತ್ತೆ. ಬಿಸ್ನೆಸ್ ಸ್ಟಡೀಸ್ ಕಾಮರ್ಸ್ ಅವರಿಗೆ ಬಿಸ್ನೆಸ್ ಸ್ಟಡೀಸ್ ಯಾವಾಗಿರೋದು ಮಾರ್ಚ್ 7 ಇರೋದು. ಅಕೌಂಟೆನ್ಸಿ ನಿಮಗೆ ಕೊನೆಯಲ್ಲಿ ಬರುತ್ತೆ. ನೆಕ್ಸ್ಟು ಮಾರ್ಚ್ 8 ಹಾಲಿಡೇ ಇದೆ, ಸಂಡೇ. ಮಾರ್ಚ್ 9 ಕೆಮಿಸ್ಟ್ರಿ, ಎಜುಕೇಷನ್, ಬೇಸಿಕ್ ಮ್ಯಾಥ್ಸ್ ಇರುತ್ತೆ. ಮಾರ್ಚ್ 10 ಎಕನಾಮಿಕ್ಸ್ ಇರುತ್ತೆ. ಎಕನಾಮಿಕ್ಸ್ ಆದಮೇಲೆ ಮಾರ್ಚ್ 11 ಲಾಜಿಕ್, ಬಯಾಲಜಿ, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ಇರುತ್ತೆ. ಮಾರ್ಚ್ 12 ಹಿಂದಿ ಇರುತ್ತೆ. ಮಾರ್ಚ್ 13 ಪೊಲಿಟಿಕಲ್ ಸೈನ್ಸ್ ಇರುತ್ತೆ, ರಾಜ್ಯಶಾಸ್ತ್ರ. ಮಾರ್ಚ್ 14 ಅಕೌಂಟೆನ್ಸಿ ಇರೋವಂಥದ್ದು. 7th ಬಿಸ್ನೆಸ್ ಸ್ಟಡಿ ಇರೋದು, ಅಕೌಂಟೆನ್ಸಿ 14th ಇದೆ. ನೆಕ್ಸ್ಟು 15th ಹಾಲಿಡೇ ಇದೆ. 16th ಸೋಷಿಯಾಲಜಿ, ಮ್ಯಾಥಮೆಟಿಕ್ಸ್ ಇರೋದು. ಲಾಸ್ಟ್ಲಿ ನಿಮಗೆ ಇದು ಆರ್ಟ್ಸು, ಕಾಮರ್ಸು, ಸೈನ್ಸ್ ಇದು ಯಾವುದಕ್ಕೂ ಕೂಡ ನೆಕ್ಸ್ಟ್ ಬರೋದಿಲ್ಲ, ಅದು ಬೇರೆ. ಈಗ ಹಿಂದೂಸ್ತಾನಿ ಮ್ಯೂಸಿಕ್ ಆಗಿರ್ಬೋದು, ಅದರ ರಿಲೇಟೆಡ್ ಎಕ್ಸಾಮ್ಗಳಿರುತ್ತೆ. ಇದಿಷ್ಟು ನಿಮಗೆ ಸೆಕೆಂಡ್ PUC 2026 ಟೈಮ್ ಟೇಬಲ್ ಆಗಿರುತ್ತೆ. ಇದ್ರದ್ದು PDF ಬೇಕು ಅಂತ ಹೇಳಿದರೆ ಟೆಲಿಗ್ರಾಮ್ ಚಾನಲಲ್ಲಿ ಟೆಲಿಗ್ರಾಮ್ ಚಾನಲ್ಲಿ PDF ಅನ್ನು ಅಪ್ಲೋಡ್ ಮಾಡಿರ್ತೀವಿ. ಹಾಗೆ ಆ ಟೆಲಿಗ್ರಾಮ್ ಚಾನಲಲ್ಲಿ ಯಾವುದೇ ಒಂದು, ಈಗ ನಾನೀಗ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಬಗ್ಗೆ ಕ್ಲಾಸ್ ತೊಗೊಂಡಿದ್ದೀನಿ ಅಂತ ಹೇಳಿದರೆ ಅಲ್ಲಿ ಏನೇನು ಸಾಲ್ವ್ ಮಾಡಿಸಿರ್ತೀನಿ ಅದ್ರ PDF ಅನ್ನು ನಾನು ಕ್ವಶನ್ ಆ್ಯಂಡ್ ಆನ್ಸರ್ ಥಿಯರಿ ಆಗಿರ್ಬೋದು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ. ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ. ನಿಮಗೆ ಯಾವುದೇ ಒಂದು ಅಪ್ಡೇಟ್ ಇದ್ದರೂ ಕೂಡ ನಾನಲ್ಲಿ PDFಗಳನ್ನು ಹಾಕ್ತಾ ಹೋಗ್ತೀನಿ. ನಿಮಗೆ ನೋಟ್ಸ್ ಆಗಿರ್ಬೋದು, ನಾನು ಯಾವುದೋ ಒಂದು ಕ್ಲಾಸ್ ಆಗಿರುತ್ತೆ ಅವತ್ತಿನ ದಿನವೇ ಅದ್ರ PDF ಅನ್ನು ಅಲ್ಲಿ ಅಪ್ಲೋಡ್ ಆಗಿರುತ್ತೆ. ಥ್ಯಾಂಕ್ ಯು.